ಶಿವಕುಮಾರ್ ಅವರ ಆಗಮನದ ಸಂದರ್ಭದಲ್ಲಿ ನೀವು ನೋಡ್ತಾ ಇದ್ದೀರಿ, ವಿಧಾನಸೌಧಕ್ಕೆ ಬರ್ತಾ ಇದ್ದಾಗೆ ಬಾಗಿಲಿಗೆ ನಮಸ್ಕಾರ ಮಾಡ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶಾಸಕಾಂಗ ಪಕ್ಷದ ನಾಯಕರಾಗಿ ದೊಡ್ಡಾಲಹಳ್ಳಿ ಕೆಂಪೇಗೌಡ ಶಿವಕುಮಾರ್ ಆಯ್ಕೆ ಆಗ್ತಾರೆ. ಡಿಕೆಶಿ ಶಾಸಕಾಂಗ ಪಕ್ಷದ ನಾಯಕನಾದ ನಂತರ ಲೋಕಭವನಕ್ಕೆ ಭೇಟಿಯನ್ನ ಕೊಡಲಿದ್ದಾರೆ. ರಾಜ್ಯಪಾಲರ ಭೇಟಿ ಆಗಲಿದ್ದಾರೆ. ಡಿಕೆ ಶಿವಕುಮಾರ್ ನೂತನ ಶಾಸಕಾಂಗ ನಾಯಕನಾಗಿ ಆಯ್ಕೆಯಾದ ನಂತರ ರಾಜ್ಯಪಾಲರನ್ನ ಭೇಟಿಯಾಗಿ ಹೊಸ ಸರ್ಕಾರ ರಚನೆಗೆ ಹಕ್ಕು ಮಂಡಿಸ್ತಾರೆ. ಸಂಜೆ 5 ಗಂಟೆಗೆ ಲೋಕಭವನಕ್ಕೆ ಭೇಟಿ ನೀಡಲಿದ್ದಾರೆ ಡಿಕೆ ಶಿವಕುಮಾರ್ ಅನ್ನೋ ಮಾಹಿತಿಗಳು ಬರ್ತಾ ಇದೆ. ಅದಾದ ನಂತರ ಸಂಜೆ 7 ಗಂಟೆಗೆ ವಿಶೇಷ ವಿಮಾನದಲ್ಲಿ ರಾಜ್ಯಪಾಲರು ಧರ್ಮಸ್ಥಳಕ್ಕೆ ಪ್ರಯಾಣವನ್ನ ಬೆಳೆಸ್ತಾರೆ. ಅದಕ್ಕೂ ಮುನ್ನ ರಾಜ್ಯಪಾಲರನ್ನ ಭೇಟಿಯಾಗ್ತಾರೆ ಡಿಕೆ ಶಿವಕುಮಾರ್. ಸರ್ಕಾರ ರಚನೆಗೆ ಅಂತಂದ್ರೆ ಹಕ್ಕು ಮಂಡಿಸ್ತಾರೆ. ಸರ್ಕಾರ ರಚನೆಗೆ ಹಕ್ಕು ಮಂಡನೆಯನ್ನ ಮಾಡ್ತಾರೆ. ನೀವು ಡಿಕೆ ಶಿವಕುಮಾರ್ ಅವರು ವಿಧಾನಸೌಧಕ್ಕೆ ಆಗಮಿಸಿದಂತಹ ಸಂದರ್ಭದ ದೃಶ್ಯ ನೋಡ್ತಾ ಇದ್ದೀರಿ. ಕಾರ್ನಿಂದ ಇಳಿತಾ ಎಲ್ರಿಗೂ ನಮಸ್ಕರಿಸ್ತಾ ವಿಧಾನಸೌಧದ ಬಾಗಿಲಿಗೆ ನಮಸ್ಕಾರವನ್ನ ಮಾಡ್ತಾ ಒಳ ನಡೀತಾರೆ. ಈಗ ಡಿ ಕೆ ಶಿವಕುಮಾರ್ ಅವರು ಇನ್ನು ಸ್ವಲ್ಪ ಹೊತ್ತಲ್ಲಿ ಬರ್ತಾರೆ. ಬಂದಿದ್ದಾರಾ ನಾವೇ ತಡ ಹಂಗಾದ್ರೆ. ಹಂಗಾಗಿ ಆಗ್ತಾರೆ. ಎರಡನೇ ಯೋಚನೆ, ಎರಡನೇ ಚಿಂತನೆ, ಚರ್ಚೆ ಏನು ಇಲ್ವೇ ಇಲ್ಲ. ಅದಕ್ಕೆ ಸ್ಕೋಪೇ ಇಲ್ವಲ್ಲ. ಅದಕ್ಕೆ ಸ್ಕೋಪೇ ಇಲ್ಲ. ಕಾಂಗ್ರೆಸ್ ಪಾರ್ಟಿ ಏನು 1.1 ಲೈನ್ ರೆಸಲ್ಯೂಷನ್ ಏನಿದೆ ಅದ್ರ ಪ್ರಕಾರ ನಡೆಯುತ್ತೆ. ಅದ್ರ ಬಗ್ಗೆ ಯಾವುದೇ ಚರ್ಚೆ ಇಲ್ಲ. ಒಳ್ಳೆ ಸುಭದ್ರವಾದಂಥ ನಾಯಕತ್ವ ಮತ್ತು ಒಳ್ಳೆ ಸರ್ಕಾರ ಎರಡೂ ಕರ್ನಾಟಕ ಜನರಿಗೆ ಕೊಡ್ತೀವಿ. ಥ್ಯಾಂಕ್ ಯು. ಸಿಎಲ್ಪಿ ಸಭೆಗೆ ಕ್ಷಣಗಣನೆ ಆರಂಭ ಆಗಿದೆ. 4 ಗಂಟೆಗೆ ಮೀಟಿಂಗ್ ಶುರುವಾಗತ್ತೆ. ಮೀಟಿಂಗ್ ಶುರು ಆಗ್ತಾ ಇದ್ದ ಹಾಗೆ ಆ ಪ್ರಕ್ರಿಯೆ ಹೇಗಿರುತ್ತೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಮೊದಲಿಗೆ ಶಾಸಕರ ಹಾಜರಾತಿ ಪ್ರಕ್ರಿಯೆ ಆರಂಭ ಆಗತ್ತೆ. ಅದಾದ ನಂತರ ರಣದೀಪ್ ಸಿಂಗ್ ಸುರ್ಜೇವಾಲಾ, ಕೆಸಿ ವೇಣುಗೋಪಾಲ್ ಅವರು ಮಾತನಾಡ್ತಾರೆ. ನಂತರ ಸಿದ್ದರಾಮಯ್ಯನವರು ಶಾಸಕಾಂಗ ಪಕ್ಷದ ನಾಯಕನ ಹೆಸರು ಮಂಡಿಸ್ತಾರೆ, ಘೋಷಿಸ್ತಾರೆ. ಸಿಎಲ್ಪಿ ನಾಯಕರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಯವರು ರಾಜೀನಾಮೆ ಕೊಟ್ಟಿದ್ದಾರೆ. ಆ ರಾಜೀನಾಮೆಯಿಂದ ತೆರವಾಗಿರ್ತಕ್ಕಂಥ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿಎಲ್ಪಿ ನಾಯಕನ ಆಯ್ಕೆ ಆಗ್ತಕ್ಕಂಥ ಪ್ರಕ್ರಿಯೆ ಪ್ರಾರಂಭ ಆಗ್ತದೆ. ಸಮಯಕ್ಕೆ ಸರಿಯಾಗಿ 4 ಗಂಟೆಗೆ ಸಭೆ ಪ್ರಾರಂಭ ಮಾಡ್ತೀವಿ. ನಮ್ಮ AICC ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ನಮ್ಮ KPC ಅಧ್ಯಕ್ಷರು DK ಶಿವಕುಮಾರ್ ಅವರು, ವಿಧಾನ ಪರಿಷತ್ತಿನ ಸಭಾನಾಯಕ ಬೋಸರಾಜ್ ಅವರು ಮತ್ತು ಎಲ್ಲ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಶಾಸಕರು, ಲೋಕಸಭೆ ಮತ್ತು ರಾಜ್ಯಸಭೆ ಸದಸ್ಯರು ಎಲ್ಲರೂ ಕೂಡ ಈ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಾರೆ. 4 ಗಂಟೆಗೆ ಸಭೆ ಏನೂ ಆಗಲ್ಲ ಅನ್ನೋ ಕಾಣ್ತದೆ. ನಮ್ಮ ನಾಯಕರು ಬಂದಿದ್ದಾರೆ, ಸುರ್ಜೇವಾಲಾ, ವೇಣುಗೋಪಾಲ್ ಅವರೆಲ್ಲ ಬಂದಿದ್ದಾರೆ. ಸಚಿವ ಸ್ಥಾನದ ಆಕಾಂಕ್ಷಿಗಳು ನೀವು DCM ಬೇಕು ಅನ್ನುವಂತ ನೀವು ಕೇಳ್ತಿದ್ರಿ OBC ಇಂದ ಸರ್? ಇಲ್ಲ, ನಾನು ಸಚಿವರು ಮಾತ್ರ ಕೇಳ್ತೀನಿ. ಆ ಮಟ್ಟಕ್ಕೆ ಸಿಕ್ಕಿದೆಯಾ ಸರ್? ಈಗ ಡೆಲ್ಲಿಗೆಲ್ಲ ಹೋಗಿ ಬಂದ್ರಿ? ಅದೇ ಹೈಕಮಾಂಡ್ ತೀರ್ಮಾನ. ಓಕೆ ಸರ್, ಓಕೆ. ಒಂದೇ ಲೀಡರ್ ಈಗ ಪ್ರಶ್ನೆ ಏನಂದ್ರೆ ಅದು ಶಾಸಕಾಂಗ ಪಕ್ಷದಲ್ಲಿ ಏನು ಚರ್ಚೆ ಆಗುತ್ತೋ ಇನ್ನೂ ಗೊತ್ತಿಲ್ಲ. ಚರ್ಚೆ ಏನು ಶಾಸಕರು ಸಭೆಗೆ ಆಗಮಿಸ್ತಾ ಇದ್ದಾರೆ. आप उम्मीद कर रही हैं क्या होने वाला है? बुलाए गए हैं, देखते हैं अंदर जाके क्या बोलते हैं। एक इंस्ट्रक्शन आया है और कहा जा रहा है कि उसी को फॉलो किया जाएगा। बस 4:15 बजे तक हमको और आप सबको समझ में आ जाएगा। थैंक यू ಮೇಡಮ್. ಒಂದು ನಿಮಿಷ ನಮ್ಮೊಟ್ಟಿಗೆ ಲಕ್ಷ್ಮೀ ಮೇಡಮ್, ಇವತ್ತು CLP ನಡೀತಾ ಇದೆ. ಕೇವಲ 1 ಲೈನ್ ಅಜೆಂಡಾನ ಇವತ್ತಿನ ಇದು?
ನಮಗೆ ಏನೂ ಗೊತ್ತಿಲ್ಲ. CLP ಮೀಟಿಂಗ್ನಲ್ಲಿ ನಮ್ಮ ನಾಯಕರು ಬಂದಿದ್ದಾರೆ, ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು, ನಮ್ಮ ಸಿದ್ದರಾಮಯ್ಯ ಸಾಹೇಬರು, ಅವರೆಲ್ಲ ಬಂದು ಏನು ಹೇಳ್ತಾರೆ, ನಮ್ಗೆ CLP ಕರೆದಿದ್ದಾರೆ, ನಾವು ಹೋಗ್ತಾ ಇದ್ದೀವಿ. ಅಂದರೆ ಈಗ ಹೊಸ ಸಂಪುಟದಲ್ಲಿ ನೀವು ಎಷ್ಟು ಆಕಾಂಕ್ಷಿ ಇದ್ದೀರಿ, ಏನು DCMಗಳನ್ನು ಅಂತ ವಸ್ತು ಚರ್ಚೆಗಳಾಗ್ತಾ ಇದೆ. ಸೊ ನೋಡಿ, ಕಾಂಗ್ರೆಸ್ ಪಕ್ಷ ಕೊಟ್ಟಂಥ ಕೆಲಸವನ್ನು ನಾನು ಪ್ರಾಮಾಣಿಕವಾಗಿ 3 ವರ್ಷ ಮಾಡಿದ್ದೀನಿ. ಒಬ್ಬ ಕಾರ್ಯಕರ್ತೆಯಾಗಿ ಇಲ್ಲಿವರೆಗೆ ಬೆಳೆದಿದ್ದೀನಿ. ಪಕ್ಷ ಏನು ಜವಾಬ್ದಾರಿ ಕೊಡುತ್ತೋ ಖಂಡಿತವಾಗ್ಲೂ ಮಾಡಿ. ಈ ಬಾರಿ ಸಿಗುತ್ತೆ, ಈ ಬಾರಿನೂ ಸಿಗುತ್ತೆ ಅನ್ನುವಂಥದ್ದು ವಿಶ್ವಾಸ ಇದೆ ನಿಮಗೆ? ನಾನು ಮೊದಲಿಂದನೂ ಹೇಳ್ತಾ ಇದ್ದೀನಿ, ಹೈಕಮಾಂಡ್ ಡೈರೆಕ್ಷನ್, ಹೈಕಮಾಂಡ್ ಹೇಳಿದ್ ಮಾಡಿ. ಮೇಡಮ್, ನಮ್ಮ ಕಡೆ ಸತೀಶ್ ಸೈಲ್ ಇದ್ದಾರೆ ಸರ್. ಈಗ ಈ ಬಾರಿ ಆದರೂ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂಥ ಏನಾದರೂ ವಿಶ್ವಾಸ ಆಕಾಂಕ್ಷೆ ಇದೆಯಾ? ಆಕಾಂಕ್ಷೆ 100% ಇದೆ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಮಾಡ್ತಾರಂತ ಗ್ಯಾರಂಟಿ ಇದೆ. ಓಕೆ ಓಕೆ, ಅಂದರೆ ಈ ಸರಿ ಆಗುತ್ತೆ ಅನ್ನೋದು ವಿಶ್ವಾಸ ಇದೆ ನಿಮಗೆ? ಗ್ಯಾರಂಟಿ ಇದೆ, ಗ್ಯಾರಂಟಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಇದಿಷ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸತೀಶ್ ಎಲ್ಲರೂ ಹೇಳುವಂಥದ್ದು. ಅಂದರೆ ಒಬ್ಬೊಬ್ಬರೇ ಸಚಿವರು ಬರ್ತಾ ಇದ್ದಾರೆ. ಬಂದವರೆಲ್ಲರೂ ಕೂಡ CLPಲಿ ಇವತ್ತು ಆನ್ಲೈನ್ ಅಜೆಂಡಾ ಇದೆ ಮತ್ತು ಸಚಿವರು ಆಗ್ತೀವಿ ಅನ್ನುವಂಥ ವಿಶ್ವಾಸ ಸಾಕಷ್ಟು ಜನ ವ್ಯಕ್ತಪಡಿಸ್ತಾ ಇರುವಂಥದ್ದು. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶಾಸಕಾಂಗ ಸಭೆ ನಡೆಯುತ್ತೆ. ಆ ಸಭೆಗೆ ಒಬ್ಬೊಬ್ಬರೇ ಶಾಸಕರು ಆಗಮಿಸ್ತಾ ಇದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾರೆ, ಸಭೆ ಕರೆದಿದ್ದಾರೆ, ನನಗೇನೂ ಗೊತ್ತಿಲ್ಲ, ಸಭೆಗೆ ಬನ್ನಿ ಅಂತ ಅಂದ್ರು, ಸಭೆಗೆ ಹೋಗ್ತಾ ಇದ್ದೀವಿ. ಒಂದು ತೀರ್ಮಾನ ಮಾಡಿರ್ತಕ್ಕಂಥ ತಮಗೆಲ್ಲ ಗೊತ್ತಿದೆ. ಸೊ ಐ ಡೋಂಟ್ ಥಿಂಕ್ ಸೊ ದರ್ ಓನ್ಲಿ ಒನ್ ಸಿಂಗಲ್ ನೇಮ್. ಒಂದೇ ಸಿಂಗಲ್ ನೇಮೇ ಇರೋದು. ಸರ್, ಮತ್ತೆ ಸಚಿವ ಸ್ಥಾನದ ಮುಂದುವರಿಯುತ್ತೆ ಅನ್ನೋ ವಿಶ್ವಾಸ ಇರ್ತಕ್ಕಂಥ ಎಲ್ಲ ಸಚಿವರಿಗಿದೆ. ಸೊ ಹೈಕಮಾಂಡು, ಪಕ್ಷದ ಮುಖಂಡರುಗಳು ಏನು ತೀರ್ಮಾನ ಮಾಡ್ತಾರೆ ಅದೇ ಫೈನಲ್. ಈವರೆಗೆ ಹೈಕಮಾಂಡ್ ಜೊತೆ ಆಗಲಿ ಅಥವಾ ನಾಯಕರ ರಾಜ್ಯ ನಾಯಕರ ಜೊತೆ ಏನಾದರೂ ಮಾತುಕತೆ ಮಾಡಿದರೆ ಆ ಬಗ್ಗೆ ಏನಾದರೂ ಒಂದು ವಿಶ್ವಾಸ ಬಂದಿದೆಯಾ ನಿಮಗೆ? ವೈಯಕ್ತಿಕವಾಗಿ ಯಾರು ಆಗಬೇಕು ಅವರು ಭೇಟಿ ಆಗಿದ್ದಾರೆ, ಯಾರು ಇರಬೇಕು ಅನ್ನೋರು ನಾವು ಭೇಟಿ ಆಗಿದ್ದೀವಿ. ಸೊ ಅಲ್ಟಿಮೇಟ್ಲಿ ಎಲ್ಲರಿಗೂ ಕೇಳಿದ್ದಾರೆ ಅವರು. ಅವ್ರು ಏನು ನಿರ್ಣಯ ಮಾಡ್ತಾರೆ ಅದನ್ನ ಒಪ್ಕೋಬೇಕು ನಾವು. ಇನ್ನೊಂದು KPCC ಅಧ್ಯಕ್ಷ ಸ್ಥಾನದ ಬಗ್ಗೆ ಕೂಡ OBC ಸಮುದಾಯ ಕೊಡಬೇಕು ಅನ್ನೋ ಚರ್ಚೆ ಇದೆ. ನಿಮ್ಮ ಹೆಸರು ಕೂಡ ಪ್ರಮುಖವಾಗಿ ಚರ್ಚೆ ಆಗ್ತಿದೆ. ಫಸ್ಟ್ ಖುಷಿ ಇದೆ, ನನ್ನ ಹೆಸರು ಚರ್ಚೆದಲ್ಲಿರ್ತಕ್ಕಂಥದ್ದು ಖುಷಿ ಇದೆ. ಆ ಥರ ಅವಕಾಶ ಸಿಕ್ಕರೆ ಖಂಡಿತವಾಗೂ ಪಕ್ಷ ಆ ಥರ ಏನೋ ನನಗೆ ಅವಕಾಶ ಕೊಟ್ಟು ಮಾಡಬೇಕಂತಕ್ಕಂತ ಹೇಳಿದೆ, ತಾಕೀತು ಕೊಟ್ಟರೆ ಖಂಡಿತವಾಗಿ ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡ್ತೀನಿ. ನಾನು ಕೂಡ ಒಂದು ಒಳ್ಳೆ ಯಂಗ್ ಟೀಮ್ ಕಟ್ಟಬೇಕು ಅನ್ನುವಂಥದ್ದು ಆಸೆ ಇದೆ. ಒಬ್ವಿಯಸ್ಲಿ ಯಂಗರ್ ಜನರೇಷನ್ ಆಗಬೇಕು, ಎಲ್ಲ ರಾಜಕೀಯ ಪಕ್ಷಗಳಲ್ಲಿ ಯುವಕರಿಗೆ ಅವಕಾಶ ಸಿಗಬೇಕಂತಕ್ಕಂಥದ್ದು ಇಡೀ ದೇಶದ ಕೂಗಿದೆ. ಆ ಥರ ಒಂದು ಅವಕಾಶ ಸಿಕ್ಕರೆ ಖಂಡಿತವಾಗಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು. ಯಾರೇ ಬಂದ್ರೇನು ಕಾಂಗ್ರೆಸ್ ಪಕ್ಷದ ದೂರದೃಷ್ಟಿ, ವಿಷನ್ನು, ಸಿದ್ಧಾಂತ, ಕಾರ್ಯಕ್ರಮಗಳು ಅನುಷ್ಠಾನಕ್ಕೆ ಬರುತ್ತೆ. ಯಾರೇ ಬಂದ್ರೇನು ಸಹ ನಾಯಕ ಅನ್ನುವಂಥದ್ದು ಕಾಂಗ್ರೆಸ್ ಬೆನ್ನಿಗೆ ಇದೆ. ಮತ್ತೆ ಮುಂದಿನ ದಿನಗಳಲ್ಲಿ ಅಹಿಂದ ಮತಗಳು ಎಲ್ಲರೂ ಒಟ್ಟಿಗೆ ಇರ್ತಾರೆ. ಕಾಂಗ್ರೆಸ್ ಪಕ್ಷ ಯಾವುದೇ ಧರ್ಮ, ಜಾತಿಗೆ, ಭಾಷೆಗೆ ಸ್ಥಿಮಿತವಾಗಿರ್ತಕ್ಕಂಥದ್ದಲ್ಲ. ಈ ರಾಷ್ಟ್ರೀಯ ಪಕ್ಷಕ್ಕೆ 140 ವರ್ಷದ ಇತಿಹಾಸ ಇರ್ತಕ್ಕಂಥದ್ದು. ಎಲ್ಲರೂ ಸಹ ಜೊತೆಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ನೋಡ್ಬೋದು. ಅದನ್ನು ನೀವು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ಪದಾಧಿಕಾರಿಗಳು, ಹೊಸ ಆಯ್ಕೆ ಆಗ್ತಕ್ಕಂಥ ಹೊಸ ಶಾಸಕಾಂಗ ಪಕ್ಷದ ನಾಯಕರನ್ನು ಕೇಳಿದ್ರೆ ಹೇಳ್ತಾರೆ. ಧನ್ಯವಾದ. ಅದೇ ಅವ್ರು ಬಂದಾಗ ಕೇಳಿ. DK ಶಿವಕುಮಾರ್ ಅವರನ್ನು ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆ ಮಾಡುವ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ತಾ ಇದ್ದೀನಿ. ಅವರು ಆಯ್ಕೆ ಆಗ್ತಾರೆ. ಮುಂದೆ ನಾಳೆ ನಾಡಿದ್ರಲ್ಲಿ ಮುಖ್ಯಮಂತ್ರಿ ಆಗ್ತಾರೆ. ಇಲ್ಲ, AICC ಜನರಲ್ ಸೆಕ್ರೆಟರಿ ಸುರ್ಜೇವಾಲಾ ಅವರೆಲ್ಲ ಬರ್ತಾರೆ. ಅಜೆಂಡಾಸ್ ಏನಂತೇಳಿ ಅವರು ಟೇಬಲ್ ಮಾಡ್ತಾರೆ, ಅವಾಗ ಗೊತ್ತಾಗುತ್ತೆ. ಮೀಟಿಂಗ್ ಒಂದೇ ಕರೆದಿರೋದು ಗೊತ್ತಿಲ್ಲ. ಸಚಿವ ಸ್ಥಾನದ ಏನಾದರೂ ನಿರೀಕ್ಷೆ ಇಲ್ಲ, ನಾನು ಕೇಳೂ ಇಲ್ಲ. ಥ್ಯಾಂಕ್ ಯು. Only one line, no two line. Okay, no ಅದರ ಬೇರೆ ಚರ್ಚೆನೇ ಇಲ್ಲ. No ಚರ್ಚೆ. ಸರ್, ಸಚಿವ ಸ್ಥಾನದ ಆಕಾಂಕ್ಷೆ ಇಲ್ಲ. ದಾರಿ ಬಿಡೋಣ.
ಈಗ ಈ ಬಾರಿ ಆದ್ರೂ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂತ ಏನಾದರೂ ವಿಶ್ವಾಸ ಆಕಾಂಕ್ಷೆ ಇದೆಯಾ? ಆಕಾಂಕ್ಷೆ 100% ಇದೆ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಮಾಡ್ತಾರಂತ ಗ್ಯಾರಂಟಿ ಇದೆ. ಅಂದ್ರೆ ಈ ಸರಿ ಆಗುತ್ತೆ ಅನ್ನೋದು ವಿಶ್ವಾಸ ಇದೆ ನಿಮಗೆ? ಗ್ಯಾರಂಟಿ ಇದೆ, ಗ್ಯಾರಂಟಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಈಗ ಈ ಬಾರಿ ಆದ್ರೂ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂತ ಏನಾದರೂ ವಿಶ್ವಾಸ ಆಕಾಂಕ್ಷೆ ಇದೆಯಾ? ಆಕಾಂಕ್ಷೆ 100% ಇದೆ. ನಮಗೆ ಏನೂ ಗೊತ್ತಿಲ್ಲ. CLP ಮೀಟಿಂಗ್ನಲ್ಲಿ ನಮ್ಮ ನಾಯಕರು ಬಂದಿದ್ದಾರೆ. ವೇಣುಗೋಪಾಲ್ ಅವರು, ಸುರ್ಜೇವಾಲ ಅವರು, ನಮ್ಮ ಸಿದ್ದರಾಮಯ್ಯ ಸಾಹೇಬರು, ಅವರೆಲ್ಲ ಬಂದು ಏನು ಹೇಳ್ತಾರೆ, ನಮ್ಗೆ CLP ಕರೆದಿದ್ದಾರೆ, ನಾವು ಹೋಗ್ತಾ ಇದ್ದೀವಿ. ನೋಡಿ, ಕಾಂಗ್ರೆಸ್ ಪಕ್ಷ ಕೊಟ್ಟಂಥ ಕೆಲಸವನ್ನು ನಾನು ಪ್ರಾಮಾಣಿಕವಾಗಿ 3 ವರ್ಷ ಮಾಡಿದ್ದೀನಿ. ಒಬ್ಬ ಕಾರ್ಯಕರ್ತೆಯಾಗಿ ಇಲ್ಲಿವರೆಗೆ ಬೆಳೆದಿದ್ದೀನಿ. ನಿರೀಕ್ಷೆ ಇದ್ದಕ್ಕಿಂತ ಎಲ್ಲ ನಮ್ಮ ಹೈಕಮಾಂಡ್ ಮೇಲೆ, ನಮ್ಮ ಪಕ್ಷದ ಒಂದು ಸಿದ್ಧಾಂತಗಳು, ಶಿಸ್ತು, ಅದರೆಲ್ಲ ಕೂಡ ಹೈಕಮಾಂಡ್ ನೋಡ್ಕೊಳ್ಳುತ್ತೆ. ನನಗೆ ನಂಬಿಕೆ ಇದೆ. ಸಮುದಾಯಕ್ಕೆ ಎಷ್ಟು ಸಚಿವ ಸ್ಥಾನ ಕೇಳ್ತೀರಿ ಸರ್? ಯಾಕಂದ್ರೆ 15 ಸ್ಥಾನ ಗೆದ್ದಿರಿ, ಎಕ್ಸ್ಟ್ರಾ ಗೆದ್ದಿರಿ. ಅಲ್ಲ, ಕಳೆದ ಬಾರಕ್ಕಿಂತ ಈ ಸರ್ತಿ ಜಾಸ್ತಿ ಕೊಡ್ಬೇಕಂತ ಹೇಳಿ ಕೇಳ್ತಾ ಇದ್ದೀವಿ. ನೋಡೋಣ ಅಂತೆಲ್ಲ. ಈವರೆಗೆ ಹೈಕಮಾಂಡ್ ಜೊತೆ ಆಗಲಿ ಅಥವಾ ನಾಯಕರ ಜೊತೆ ನೀವೇನಾದ್ರು ಮಾತಾಡಿದ್ರೆ ಆ ವಿಶ್ವಾಸ ಏನಾದ್ರು? ಇಲ್ಲ, ನಮಗೆಲ್ಲ ಹೈಕಮಾಂಡ್ ಎಲ್ಲ ನಮ್ಮ ಕರ್ನಾಟಕದಲ್ಲೇ ಇದೆ. ಅಂತ ಮಾನ್ಯ ನಮ್ಮ AICC ಅಧ್ಯಕ್ಷರಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕೂಡ ಕರ್ನಾಟಕದವರು ಆಗಿದ್ದಕ್ಕೆ ಅವರು ಬಹಳ ಅಳೆದು ತೂಗಿ ಎಲ್ಲ ಮಾಡ್ತಾರೆ ಅಂತ ಹೇಳಿ ಬಹಳ ನಿರೀಕ್ಷೆಯಲ್ಲಿದೆ. ನಾವು ಎಲ್ಲ ಸಮುದಾಯಕ್ಕೂ ಒಂದು ಒಳ್ಳೇದಾಗುತ್ತೆ. ಮಾತಾಡೋ ಪ್ರಯತ್ನಗಳಾಯ್ತಾ ಅಥವಾ ನಮ್ಗೊಂದು ಅವಕಾಶ ಮಾಡಿಕೊಡಿ ಅವಾಗ ಏನೋ ಆಯ್ತು? ಇಲ್ಲ, ಖಂಡಿತವಾಗಿ ನಾನು ಮೊನ್ನೆ ತಾನೇ ಹೋಗಿದ್ದೆ, ಅವ್ರಿಗೆ ವಿಶ್ ಮಾಡಿ ಬಂದೆ ಅಷ್ಟೇ. ಮಿಕ್ಕಿದ ವಿಚಾರಗಳನ್ನೆಲ್ಲ ಏನೂ ಮಾತಾಡಿಲ್ಲ. ಈ ರಾಜ್ಯಕ್ಕೆ ಒಳ್ಳೆ ಆಡಳಿತ ಕೊಡಬೇಕಂತ ಹೇಳಿ ಕೇಳ್ಕೊಂಡಿದ್ವಿ. ಮೊನ್ನೆ ಮುಖ್ಯಮಂತ್ರಿಯವರು, ಇವತ್ತು ಸಿದ್ದರಾಮಯ್ಯ ಸಾಹೇಬರು ಈ ದೇಶ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.